ನೋವಿನಲ್ಲಿ ಶರ್ಮನು ನುಡಿದ ದೇವನ ಕಾಣದೆ ತತ್ತರಿಸುತ್ತಿದೆ. ಜೀವನ ಯಾತ್ರೆ ಜಿಗುಪ್ಸೆಯಾಗಿದೆ, ಸಂತರ ನೆಲೆಗೆ ಈಶೆ ತುಂಬಿದೆ. ವಿಧಿಯ ಆಟವು ಹಾಸ್ಯವಾಗಿದೆ, ಕರ್ಮದ ವಾಸನೆ ಬಿಡದೆ ಹಿಡಿದಿದೆ. ಕಷ್ಟವ ನೀಗಿ ದೇವನ ಕಾಣಲು ಪಥ ತೋರೆಂದು ನಾ ಬೇಡುತ್ತಿದೆ. ಭ್ರೂವಿನಲ್ಲಿ ಕರುಣದಿ ನೋಡುತ್ತ ಮೃದು ವಚನದಲ್ಲಿ ರಮಣನು ನುಡಿದ. ಕ್ಷಿಪ್ತ ಭ್ರೂವಿನಲ್ಲಿ ಕರುಣದಿ ನೋಡುತ್ತ ಮೃದು ವಚನದಲ್ಲಿ ರಮಣನು ನುಡಿದ. ದೇವನ ಕಾಣಲು ನೀ ಬಯಸುತ್ತೀಯೆ, ನೀ ಯಾರು? ರಮಣ ಪ್ರಶ್ನಿಸಿದ ಚತುರ ಭ್ರೂವಿನಲ್ಲಿ. ನಾನು ದೇವದತ್ತ, ಅದು ಬರಿ ಹೆಸರು, ನೀ ಯಾರು? ನಾ ಬ್ರಾಹ್ಮಣ, ಅದು ನಿನ್ನ ಕುಲ, ನೀ ಯಾರು? ನಾ ಶಿಕ್ಷಕ, ಅದು ನಿನ್ನ ವೃತ್ತಿ, ನೀ ಯಾರು? ನಾ ಪುರುಷ, ಅದು ನಿನ್ನ ಲಿಂಗ, ನೀ ಯಾರು? ನಾ ಮನುಷ್ಯ, ಅದು ನಿನ್ನ ಜನ್ಮ, ನೀ ಯಾರು? ನೀ ಯಾರು? ತನ್ನ ತಾ ಅರಿಯದೆ ದೇವನೆಂದು ಅರಿವೆ, ತನ್ನ ತಾ ಅರಿತರೆ ಪರಮಾತ್ಮ ನೀನಾಗುವೆ. ತನ್ನ ತಾರಿ ದೇವನೆಂದು ಅರಿವೆ, ತನ್ನ ತಾರಿದರೆ ಪರಮಾತ್ಮ ನೀನಾಗುವೆ. ತನ್ನ ತಾರಿಯದೆ ದೇವನೆಂದು ಅರಿವೆ, ತನ್ನ ತಾರಿದರೆ ಪರಮಾತ್ಮ ನೀನಾಗುವೆ. ಪ್ರೇಷಿತ ಭ್ರೂವಲಿ ಆತ್ಮರಹಸ್ಯವ ಸತ್ಪಥ ತೋರಿದ ಸದ್ಗುರುವೇ. ಪ್ರೇಷಿತ ಭ್ರೂವಲಿ ಆತ್ಮರಹಸ್ಯವ ಸತ್ಪಥ ತೋರಿದ ಸದ್ಗುರುವೇ. ಪ್ರೀತಿಯ ತೋರುತ ಕುಂಚಿತ ಭ್ರೂವಲಿ ವೇದ ಸಾರವನು ತಾನುಡಿದ. ಪ್ರೀತಿಯ ತೋರುತ ಕುಂಚಿತ ಭ್ರೂವಲಿ ವೇದ ಸಾರವನು ತಾನುಡಿದ. ನಾನು ಯಾರು ಎಂಬ ಆತ್ಮವಿಚಾರ ಸತತ ನಡೆಸು ನೀ ಪ್ರೀತಿಯಲಿ. ಆತ್ಮವಿ ನೆಲೆಸುವ ನಿತ್ಯದಲ್ಲಿ ದೇವ ವಿಲಾಸವ ಸವಿಯುತ್ತಲಿ. ನಾನು ಯಾರು ಎಂಬ